ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಡೇಸ್ ಆದಮೇಲೆ ಇನ್ನೊಂದು ವೀಡಿಯೋ ಮಾಡೋಕ್ಕೆ ಬರ್ತಿದ್ದೀನಿ ನಾನು. ಏನಿಲ್ಲ, ಸಡನ್ ಪ್ಲ್ಯಾನ್ ಆಯಿತು, ಅದರದ್ದು ಪ್ರೋಸೆಸ್ ನಡೀತಾ ಇದೆ. ಗೈಸ್, ನಾವು ಹೇಳಿದ್ರ ಪ್ರಕಾರ ಸ್ಟಾರ್ಟ್ ಆಗಿದ್ವಿ. ಎಲ್ಲಿಗೆ ಅಂದರೆ ಅಗರೂರಿಗೆ. ನಾನು ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡಿದ್ದಲ್ಲೇ. ಕಂಗ್ರ್ಯಾಚುಲೇಷನ್ ಬ್ರದರ್. ನಮ್ಮ ಅಮ್ಮನೂರಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ ಈಗ ಅಲ್ಲಿಗೆ, ಜಾತ್ರೆ ಇರೋದ್ರಿಂದ. ನೋಡಿ, ಗೈಸ್, ರೀಚ್ಡ್ ನಾವು ಅಗರ್ನೂರ್. ಇದು ನೋಡಿ ನಮ್ಮ ಮನೆ. ಹಾಯ್ ಬಾಲು, ಈಗ ಬಂದ? ವೆಲ್ಕಮ್ ವೆಲ್ಕಮ್. ಫೋಟೋ ಟೈಮು ಎಲ್ರದ್ದು. ಹೇ ಗಾಯ್ಸ್, ಈಗ ಊಟ ಆಯಿತು. ಊಟ ಆಗಿ ನಮ್ಮ ಸುಹಾಸ್ ಮಲ್ಕೊಂಡಿದ್ದಾನೆ. ಪಾಪ ಟ್ರಾವೆಲ್ ಮಾಡಿದ್ದಾನಲ್ಲ, ಅವರೂರಿಂದ ಇಲ್ಲಿಗೆ ಬಂದಿದ್ದಾನೆ, ಅದಕ್ಕೋಸ್ಕರ ಮಲ್ಕೊಂಡಿದ್ದಾನೆ. ಈಗ ನೆಕ್ಸ್ಟು ಈವ್ನಿಂಗು ರಥೋತ್ಸವ ಇದೆ ಆಂಜನೇಯ ಸ್ವಾಮಿದು. ಅದನ್ನು ಮುಗಿಸ್ಕೊಂಡು ನಾಳೆ ಊರಿಗೆ ಹೋಗ್ತಿರೋದು. ನೋಡಿ ಗಾಯ್ಸ್, ನಮ್ಮ ಬಾಲು ನೋಡ್ತಿದ್ದಂಗೆ ನೀವು ಅವ್ರ ತಾತ ಅಜ್ಜಿ, ನಮ್ಮ ತಾತ ಅಜ್ಜಿ ಫೋಟೋಗೆ ಕೈ ಮುಗಿತಿದ್ದಾನೆ ಪಾಪ. ಈಗ ಮೇನ್ ಏನಂತಂದರೆ ನಮ್ಮ ಅಜ್ಜಿ ಊರಲ್ಲಿ ಶ್ರೀ ಹನುಮಾನ್ ರಥೋತ್ಸವ ಇದೆ. ಅದಕ್ಕೋಸ್ಕರ ಈಗ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ನಮ್ಮ ಮಾಮ, ದೊಡ್ಡ ಮಾಮ, ನಮ್ಮ ಸುಹಾಸ್. ಈಗ ನೋಡಿ ನಮ್ಮ ಅಜ್ಜಿ ಊರು. ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಯೂಸಲಿ. ಅದೇ ನಮ್ಮ ಮನೆ. ಇದು ನಮ್ಮ ಗಣೇಶ್. ಪ್ರತಿ ವರ್ಷ ನಾವು ಇಲ್ಲೇ ಬರೋದು, ಯಾಕಂದರೆ ಪ್ರತಿ ವರ್ಷ ನಾವು ಎಲ್ಲರೂ ಬರ್ತಿದ್ವಿ. ಈ ಸರಿ ಕೆಲವು ಜನ ಮಿಸ್ ಆಗಿದ್ದಾರೆ ನಮ್ಮ ಫ್ಯಾಮಿಲಿ, ಹಾಗಾಗಿ ತುಂಬ ಕಸಿನ್ಸು ಮಿಸ್ ಆಗಿದ್ದಾರೆ. ಅವ್ರು ಬಂದಿದ್ದರಿಂದ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂತಿದ್ದು ನಾನು, ಯಾಕಂದರೆ ಇನ್ನೊಂದು ಸ್ವಲ್ಪ ಬಂದಿರ್ತಿತ್ತು ಎಲ್ಲರೂ ಬಂದಿದ್ದೆ. ಬಟ್ ಇರಲಿ, ನಾವು ಬಂದಿದ್ದೀವಲ್ಲ, ನಾವೇ ಸ್ವಲ್ಪ ಇಲ್ಲಿ ಏನೇನು ಸೀನ್ ಆಗುತ್ತೆ ಎಲ್ಲ ತೋರಿಸಿ. ನಮ್ಮ ಬಾಲಾಜಿ ಅವರು ಬರ್ತಿದ್ದಾರೆ, ನಮ್ಮಮ್ಮನೂ ಬಂದರು. ಇವನ್ನೆಲ್ರಿಗೂ ಬಾಳೆಹಣ್ಣು ಹಂಚೋದ್ರಾಗೆ ಬಂದ ಇವ್ನು ಸುಹಾಸ್, ನಮ್ಮ ಗುರು ಬ್ರದರು. ಬಾಲೋ, ಏನಪ್ಪ ಅಜ್ಜಿ ಊರಿಂದು ತೇರು ನೋಡ್ತಿದ್ಯಾ, ಏನು ಅನಿಸ್ತೈತೆ? ಚೆನ್ನಾಯ್ತಾ? ಲಾಸ್ಟ್ ಇಯರ್ ಬಂದಿದ್ದಾ ನೀನು? ಬಂದಿಲ್ಲನಾ? ನೀನಮ್ಮ, ನಿಮ್ಮೂರ ಬಗ್ಗೆ ಏನಾರು ಹೇಳ್ತೀಯ? ಅವ್ರ ಮನೆ? ನೋ ಕಾಮೆಂಟ್ಸ್. ಹನುಮಾನ್. ನಮ್ಮ ದೊಡ್ಡಮ್ಮ ಒಂದೆರಡು ಮಾತು ಹೇಳ್ತಾರೆ. ಫುಲ್ಲು ನಾಚ್ಕೊಂತಾರೆ ಏನು ಹೇಳ್ಬೇಕಂತ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಶಿಲ್ಪಕ್ಕ, ನಮ್ಮ ದೊಡ್ಡಮ್ಮ ಸ್ವಲ್ಪ ಭಾಳ ನಾಚ್ಕೊಳ್ಳೋದ್ರಿಗೆ ಬಂದರು. ಹೀಗಾಗಿ ನನಗೆ ವಾಟ್ ಈಸ್ ದಿಸ್? నేనంత స్వీట్గా మాట్లాడుతుంటే రిప్లై ఇవ్వకుండా వెళ్ళిపోతున్నాడు. ಗೈಸ್, ನಮ್ಮ ಮಳೆಯ ಸಂಜಯ್ ಬಂದಿದ್ದಾನೀಗ. ಹೇಳಪ್ಪ ಸಂಜಯ್, ಏನಾರ? ಹೌದಾ?
ఏకువలోన గోదారి ఎరుపెక్కింది ఆ ఎరుపేమో గోరింట పంటయ్యింది పండిన చేతికెన్నో సిగ్గులు ಗೈಸ್ ಎಳ್ಳೀರು ಅರಿಯಕ್ಕೆ ಹೇಳಿದ್ವಿ ಅಣ್ಣರಿಗೆ ಎಳ್ಳೀರು ಹಾಕ್ಬಿಟ್ಟು ಎರಡಗ್ಲಿ ನಾವೀಗ ಹೋಗ್ತಿರೋದು ಎರಡಗ್ಲಿಗೆ ಹೋಗ್ತಿದ್ದೀವಿ. ನಾವು ಹೋಗ್ತಿದ್ದೀವಿ ತರಕಾರಿ ತಗೊಂಡ್ಬರ್ಲಿಕ್ಕೆ ಹೋಗ್ತಿದ್ದೀವಿ. ಹೋಗ್ತಿದ್ದೀವಿ ನಮ್ಮ ಮಾವನ್ ಪ್ಲಾಂಟ್ ಆಯ್ತು. ಇದೇ ನೋಡಿ ನಮ್ಮ ನೋಡಿ ರೆಡಿ ಆಗ್ತಾ ಇದೆ. ಅದು ಓಪನಿಂಗ್ ಇದೆ. ಅದು ಲಾಗ್ ಬಂದ್ರೆ ಬರುತ್ತೆ. ವೇಟ್ ಮಾಡಿ. ಏನದು ಎಷ್ಟು ವರ್ಷ ಆಯ್ತು ಮಾಡಕ್ಕೆ ಸ್ಟಾರ್ಟ್ ಮಾಡಿ? ಹೌದಾ? ವ್ಯಾಪಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿ 4 ವರ್ಷ ಆಯ್ತು. ಅವರು ತರಕಾರಿ ಅಂಗಡಿ ಓಪನ್ ಮಾಡಿ 30 ವರ್ಷ ಆಯ್ತು. హలో ఏమో తెలీదు వాళ్ళు ఇంకా ఉన్నారు. ఏమో ఈరోజు కాయ పీకే పని. కాయ పీకేదంటే ఏమో ಬಾರೋ ಟಿಫನ್ ಮಾಡು ಸಂಜಯ್. ಗಾಯ್ಸ್ ಇವನು ಬರೇ ಫೋನ್ ನೋಡೋದೇ ಇವ್ರಿಗೆ ಕೆಲಸ. ಇವನು 24 ಗಂಟೆ ಪಬ್ಜಿ. ಇವನಂತೂ ಇವನಿನ್ನ ಹೇಳಂಗಿಲ್ಲ ಕೇಳಂಗಿಲ್ಲ. 24x7 ಬರೀ ಫೋನೇ. ಬಾಲೋನ ಬೇಕು ಇವ್ನು ಸಂಜೆ ಬೇಡ ಅಂತ ಫೋನ್ ನೋಡ್ತಾನೆ ಅವನು. ಇವನು ಅವನ ಜೊತೆಗೆ ಈಗ SLC ಮುಗಿಸ್ಕೊಂಡಿದ್ದಾನೆ. ಇವನು ಮತ್ತೆ ಸಣ್ಣ ಹುಡುಗ ಆಗಿದ್ದಾನೆ ಅವನ ಜೊತೆಗೆ. ಸೊ ಗಾಯ್ಸ್ ನಿಮಗೆ ಅವಾಗಲೇ ಹೇಳಿದ್ದಂಗೆ ನಮ್ಮ ಮಾಮಂದು ವಾಟರ್ ಪ್ಲ್ಯಾಂಟ್ ರೆಡಿ ಆಗ್ತಿದೆ ಅಂತ ಹೇಳಿದ್ನಲ್ಲ, ಅದು ಇನ್ನೂ ಪ್ರೊಸೆಸ್ಸಲ್ಲಿದೆ. ಇನ್ನು ಫಿಲ್ಟರ್ದು ಮಿಷನ್ಸ್ ಅವೆಲ್ಲ ಯಾವ ಬಂದಿಲ್ಲ ಇನ್ನು. ನೀವು ನೋಡಿದ್ರಲ್ಲ, ಇದು ಜಸ್ಟ್ ಟೀಸರ್. ನೆಕ್ಸ್ಟ್ ಮಂತ್ ಇದೆ ರಿಲೀಸ್. ಬೇರೆ ಕಡೆ ಹೋಗೋದಿದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಗೈಸು ಈಗ ನಾವು ಮೇನ್ ಟೆಂಪಲ್ ಹತ್ರ ಬಂದಿದ್ದೀವಿ ಆಲ್ರೆಡಿ. ಈಗ ಪ್ರೆಸೆಂಟು ಹಿಂಗಿದೆ. ಇನ್ನೊಂದು 2 ಅವರ್ಸ್ಗೆ ಹೆಂಗಿರುತ್ತಂತ ನಾನು ತೋರಿಸ್ತೀನಿ. ಓಕೆನಾ? ಸಿ ಯು ಗೈಸ್. ನಾವೆಲ್ಲ ಈಗ ಬಂದಿದ್ದೀವಿ, ಟೆಂಪಲ್ ಹತ್ರ ಇದೆ, ನಮ್ಮ ಕೆರೆ ಹತ್ರ, ನಮ್ಮ ಊರಿನ ಕೆರೆ ಹತ್ರ ಬಂದಿದ್ದೀವಿ ಎಲ್ಲರೂ. ನೋಡಿ ಜನ ಸಾಗರ ಹೆಂಗಿದೆ. ಇಯರ್ಲಿ ಪ್ರತಿ ಸರಿನೂ ಹಿಂಗೆ ಇರುತ್ತೆ ಇಲ್ಲೆಲ್ಲ. ಎವ್ರಿ ಇಯರು ಹಿಂಗೆ ಇರುತ್ತೆ. ಆಮೇಲೆ ಇಲ್ಲಿ ಜನ ಇರೋ ವಿಶೇಷತೆ ಏನಂತಂದರೆ, ಅಲ್ಲಿ ಕಾಯಿ ಇದೆಯಲ್ಲ, ಕಾಯಿ ಅರ್ಧವ್ರಿಗೆ ಬಹುಮಾನ ಇದೆ. ಅದು ಏನು ಬಹುಮಾನನೋ ನನಗೆ ಗೊತ್ತಿಲ್ಲ, ಬಟ್ ಫಸ್ಟ್ ಯಾರು ಇರ್ತಾರೋ ಅದು ಅವರಿಗೆ ಬಹುಮಾನ ಇರುತ್ತೆ. ಅಲ್ಲಿದೆಯಲ್ಲ ಅದೇ ಕಾಯಿ.
ಈಗ ಹಿಂದಕ್ಕೆ ಹೋದೆ ಕೆರೆಗೆ ಹೋಗ ಆಟದ ನಮಸ್ಕಾರ ಮಾಡ್ತಾ ನೋಡಿ ಈಗ ಅವನು ಆಂಟಿ ಬರ್ಬೇಕಂತ ಕಾಯ್ತಾನೆ. ఒకటే సరిపోదు, పద్దలైపోయి బ్యాక్గ్రౌండ్ మ్యూజిక్, స్లో మోషన్, గాల్లో కోట ఎగటాలు, చాలా స్పెషల్ ఎఫెక్ట్లు ఉన్నాయి. నేను ప్లాన్ చేస్తాను, నువ్వు వచ్చాను. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಗಾಯ್ಸ್, ಈಗ ದೇವರು ಬಂತು ಇಲ್ಲಿ, ಆಂಜನೇಯ ಸ್ವಾಮಿ. ಇಲ್ಲಿಂದ ಆಟ ಶುರುವಾಗ್ತಿದೆ. ಈಗ ದೇವರು ಬಂದು ಪೂಜೆ ಮಾಡಿದ್ಮೇಲೆ ಪಂದ್ಯ ಶುರುವಾಗುತ್ತೆ. ಗಾಯ್ಸ್, ಈ ಪಂದ್ಯನ ನೋಡೋಕೆ ಎಷ್ಟು ಜನ ಇದ್ದಾರೆ ನೋಡಿ. ಅದು ಹೆಂಗಣ ಮತ್ತೆ ಜೋರಾಗಿ ಅಂದ್ರೆ ಕಳಿ ಮತ್ತೆ ಅಂತಾರೆ ಅಷ್ಟು ಮಂದಿ ಅವರು. ಹಾಂ, ಅವರು ಈ ಬಾಯಲ್ಲಿ ಕಡಿಯೋದು ಕಡಿಗೆ ಮಾಡೋ ತನಕಲೇ ಅವರು ಮುಗಿಯಂಗಲ್ಲ. ಬಾಯಲ್ಲಿ ಕಡಿಯೋ ತನಕ ಅದು ಕಾಯಿ ಕಡ್ಕೊಂಡು ಕೆಳಗೆ ಬಿಡ್ಬೇಕಾದ್ರೆ ಅವರು ಅವಾಗ ಗೆದ್ದಂಗ. ಗೆದ್ದಂಗೆ. ಹಾಂ ಹಾಂ ಹಾಂ. ಅದನ್ನ ಕಾಯಿ ಕಡಿಯೋ ಹೊತ್ತೆ ಅವ್ರು ಕೊಟ್ಟ ತಗೊಂಡು ತಗೊಂಡು ಹಾಂ ಇದೈತಲ್ಲ ಫೋನ ಆ ಲೆಕ್ಕ ಕೊಡೋ ತನಕ ಸಿಗೋದು ಏನೋ. ಸೊ ಗಾಯ್ಸ್, ಅದನ್ನು ಇನ್ನೂ ಕೆಳಗೆ ಇಳಿಸ್ತಾರೆ ಅಂತ ಅವ್ರು ಹೇಳ್ತಿದ್ದಾರೆ. ನೋಡಿ ಗಾಯ್ಸ್, ಇಳಿಸ್ತಾ ಇದ್ದಾರೆ ಈಗ. ಬಾಯಿ ಹಾಕಿ ಕಡಿತಾರಲ್ಲ ಅವಾಗ ಕಾಯಿ ಇರೋದೆಲ್ಲ ನಮ್ಮೂರದ. ಆಮೇಲೆ ಹೋಗಲ್ ಕುಡಿ ಮಾಡೋರು ನಮ್ಮೂರದ. ಅದಕ್ಕೆ ಹೋಗಲ್ ಕುಡಿ ನೀರು ಹೊಡೆಯೋರು ನಮ್ಮೂರದ. ಎಲ್ಲ ನಮ್ಮೂರದ. ಅವ್ರು ಎಲ್ಲ ನಿಂತು ಮಾಡ್ಸೋದು 1400 ಅದನ್ನ ಜಾತ್ರೆ ಮಾಡೋರೆಲ್ಲ ನಮ್ಮೂರದ. ನೀರುಡಗ್ಲಿ ಅದ ಜುಮ್ಮೆ ಐತಲ್ಲ, ಕೈ ಸಿಕ್ಕರು
మీకు తెలీదా? అయితే నా ఆటోబయోగ్రఫీ మీకు చెప్పి తీరాలి. ಸೊ ಗಾಯ್ಸ್, ಇಷ್ಟರ ತನಕ ನೀವೆಲ್ಲ ನೋಡಿದ್ರಲ್ಲ ಎಲ್ಲ ಆಗಿರೋ ಕಾರ್ಯಕ್ರಮಗಳು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪಾಪ ಅಣ್ಣನು ಒಂದು 3 to 4 ಟೈಮ್ಸು ತುಂಬ ಪ್ರಯತ್ನ ಪಟ್ಟು ಆ ಕಾಯಿನ ಹಿಡ್ಕೊಂಡು ಫೈನಲಿ ಅವರು ವಿನ್ ಆದರು. ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ?